ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ ಮಕ್ಕಳೆಲ್ಲ ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋಗಿದ್ವಿ. ಇದು ಫನ್ವರ್ಡ್ ಹತ್ರನೇ ಇದೆ, ಫನ್ವರ್ಡ್ ಪಕ್ಕನೇ ಇದೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಹೋದ್ವಿ. ನಾವು ಹೋಗಿದ್ದು ಮಂಡೇ ಆದರೂ ಕೂಡ ತುಂಬಾ ರಶ್ ಇತ್ತು. ನನ್ನ ಮಗಳು ಕರಿತಾ ಇದ್ದಾಳೆ ಬಾ ಬೇಗ ಅಂತ. ಹೋಗಿ ನೋಡಿದ್ರೆ ಒಳಗಡೆ ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ಕೂಡ. ಯಾವಾಗಲೂ ಅದು ಓಪನ್ ಆದಾಗಿಂದ ಹೇಳ್ತಾನೆ ಇದ್ಲು ಹೋಗೋಣ ಅಂತ. ಫೈನಲಿ ಬಂದ್ವಿ. ಟಿಕೆಟ್ ಕೌಂಟರ್ಗೆ ಹೋದ್ವಿ. ಫಸ್ಟ್ ಟಿಕೆಟ್ಸ್ ಎಲ್ಲ ತೊಗೊಂಡು ನಾವು ಹೋದಾಗ ನನಗೂ ನನ್ನ ಮಗಳಿಂದ 748 ರೂಪೀಸ್ ಏನೋ ಆಯಿತು. ಮತ್ತು ಅಂದರೆ ಫಸ್ಟ್ ಕೆಳಗಡೆ ಗ್ರೌಂಡಿಂದ ಫಸ್ಟ್ ಫ್ಲೋರ್ಗೆ ಹೋದ್ಮೇಲೆ ಸ್ಟಾರ್ಟ್ ಆಗುತ್ತೆ ಫಿಶಸ್ದು ಅಕ್ವೇರಿಯಮ್ ಎಲ್ಲ. ಒಂದಕ್ಕಿಂತ ಒಂದು ಫಿಶಸ್ಸು ಸಖತ್ತಾಗಿತ್ತು ಮಾತ್ರ. ಗೊತ್ತೇ ಆಗಲ್ಲ ಯಾವ್ದು ಫಿಶ್ಶು ಏನು ಅನ್ನೋದೇ. ನನ್ನ ಮಗಳಿಗಂತೂ ಯಾವ್ದು ನೋಡೋದು ಯಾವ್ದು ಬಿಡೋದು, ಅಲ್ಲೋಗ್ತಾಳೆ ಇಲ್ಲಿ ಬರ್ತಾಳೆ ಯಪ್ಪ ಸಾಕಾಗೋಯ್ತು ಅವಳದೇ ಒಂದು. ನೋಡಿ ಗೈಸ್, ಕೈಯೆಲ್ಲ ಇಡಕ್ಕೆ ಹೋಗ್ತಾಳೆ ನೀರೊಳಗಡೆ. ಆಲಿಗೇಟರ್ ಫಿಶ್ ಇದು. ಆಲಿಗೇಟರ್ ಎಷ್ಟು ದೊಡ್ಡದಿದೆ ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮೇಂಟೆನೆನ್ಸ್ ಎಷ್ಟು ಕಷ್ಟ ಗೊತ್ತಾ ಗಾಯ್ಸ್ ಇದು. ವಾಟರ್ ಎಲ್ಲ ಅಷ್ಟೇ ಎಷ್ಟು ಕ್ಲೀನಾಗಿದೆ ಗೊತ್ತಾ. ನಾವು ಮನೇಲಿ 1-2 ಫಿಶ್ ಸಾಕಿದಾಗ ಹೆಂಗಪ್ಪ ಇಷ್ಟು ಮೇಂಟೆನೆನ್ಸಾ ಅನಿಸುತ್ತೆ. ಅದು ಹೆಂಗೆ ಮೇಂಟೈನ್ ಮಾಡಿದ್ದಾರೋ ಏನೋ, ಸಖತ್ತಾಗಿತ್ತು ಮಾತ್ರ. ಕ್ಲೀನ್ ವಾಟರು, ಫುಲ್ ವೈಟು. ಆ ಫಿಶಸ್ ನೋಡಿ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ ಅಂತ. ಇದು ಗೋಲ್ಡ್ ಫಿಶ್ಶು ನೋಡಿ, ಸೂಪರ್ ಇದೆ ಮಾತ್ರ. ನೋಡ್ಬೋದು ಫಿಶಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಆ ಫಿಶಸ್ ನಮ್ಮ ಹತ್ರ ಬರೋದೇ ಇಲ್ಲ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೆ. ಫೋಟೋ ತೆಗೆಸ್ಕೊಳೋದು, ವಿಡಿಯೋ ಮಾಡೋದು ಎಲ್ಲ ಚೆನ್ನಾಗಿತ್ತು. ಇದು ಶಾರ್ಕ್ ಥರ ಇತ್ತು. ನಾನು ಶಾರ್ಕೇನೋ ಅಂದ್ಕೊಂಡ್ರೆ ಆ ಶಾರ್ಕ್ ಅಲ್ಲ, ಬೇರೆ ಫಿಶ್ ಅಂತ ಹೇಳಿದ್ರು. ನಮ್ಮಮ್ಮ ನೋಡಿ ನನಗೆ ಹೇಳ್ತಾರೆ ಕೈ ಇಕ್ಬೇಡ ಅಂತ. ನಮ್ಮಮ್ಮನೇ ನೋಡ್ತಾವ್ರೆ. ಪಿಕಾಕ್ ಎಲ್ಲ ಮಾಡಿದರು ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಅರಮನೆನೇ ಕಟ್ಸಿಬಿಟ್ಟಿದ್ದಾರೆ. ಅದರಲ್ಲಿ ಫಿಶಸ್ ಎಲ್ಲ ಒಳಗಡೆ ಹೋಗಿ ಬರುತ್ತಿತ್ತು. ಈ ಫಿಶಸ್ ನೇಮ್ ಕೂಡ ನಮಗಂತೂ ಗೊತ್ತಿಲ್ಲ. ಕೆಲವೊಂದು ಬೋರ್ಡ್ ಹಾಕಿದ್ರು, ಅದು ಮಾತ್ರ ಓದಿದ್ವಿ. ಎಲ್ಲ ಫಿಶ್ಶು ನೇಮಂತೂ ಗೊತ್ತಿಲ್ಲ. ಇದೊಳ್ಳೆ ಝೀಬ್ರಾ ಥರ ಇತ್ತು ನೋಡೋಕ್ಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಸ್ತಿತ್ತು ಮಾತ್ರ. ಈ ಫಿಶಸ್ನೆಲ್ಲ ಹೆಂಗೆ ಹೇಳಿದ್ರು ಗಾಯ್ಸ್. ಜಾಸ್ತಿ ಇದ್ದಿದ್ದೇ ಈ ಕಲರ್ ಫಿಶಸ್ಸು, ಗೋಲ್ಡ್ ಫಿಶಸ್ ಎಲ್ಲ. ಇದು ಆರೆಂಜ್ ಕಲರ್, ಇದು ಗೋಲ್ಡ್ ಆರೆಂಜ್ ಇತ್ತು ಇದು. ಇಲ್ಲಿ ನೋಡಿ ಗಾಯ್ಸ್, ಅಲಿಗೇಟರ್ ಫಿಶ್ ಎಷ್ಟು ಉದ್ದಾಗೋಗುತ್ತೆ ಗೊತ್ತಾ ಗಾಯ್ಸ್ ಇದು. ಮತ್ತು ಇಲ್ಲೂ ನೋಡ್ಬೋದು ನೀವು ಗೋಲ್ಡ್ ಫಿಶಸ್ಸು, ಬೇರೆ ಬೇರೆ ಜಾತಿ ಫಿಶಸ್ ಎಲ್ಲ ಇದ್ವು. ಇದು ಸಿಂಗಲ್ಲೇ ಇದ್ದಿತ್ತು. ಒಳಗಡೆ ಎಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿದೆ. ಮತ್ತು ಬೋಟು ಇಕ್ಬಿಟ್ಟಿದ್ರು ಫೋಟೋಗಳೆಲ್ಲ ತೆಗೆಸ್ಕೊಳಕ್ಕೆ. ಬೇಕಾದರೆ ನಾವು ಫೋಟೋ ಶೂಟು ಮಾಡಿಸ್ಕೋಬೋದು. ಒಳಗಡೆ ಮಾಡಿಕೊಂಡ್ರೆ ಹೊರಗಡೆ ಫೋಟೋ ಕೊಡ್ತಾರೆ. ಅದಕ್ಕೆ ಪೇ ಮಾಡಬೇಕಾಗುತ್ತೆ. ಒಂದು ಫೋಟೋಗೆ 250, 450 ಈ ಥರ ಸೈಜ್ ಮೇಲೆ ಡಿಪೆಂಡು.
ಇದು ಫಾಲ್ಸ್ ಥರ ಮಾಡಿ ಫಾಲ್ಸ್ ಮಾಡಿದ್ರು. ಮೇಲೆಯಿಂದ ಕೆಳಗಡೆ ನೀರು ಬಿಡ್ತಾರೆ, ಎಷ್ಟು ಚೆನ್ನಾಗಿತ್ತು ನೋಡಿ. ಕೆಳಗಡೆನೂ ಕಲರ್ ಫಿಶಸ್ಸು ತುಂಬ ಚೆನ್ನಾಗಿತ್ತು. ಎಲ್ಲ ಆರ್ಟಿಫಿಷಿಯಲ್, ರಿಯಲ್ದು ಪ್ಲ್ಯಾಂಟ್ಸೇ ಇರಲಿಲ್ಲ ಅಲ್ಲಿ. ರಿಯಲ್ ಫಿಶ್ ಥರ ಒಂದೇ ರಿಯಲ್. ಫಿಶ್ ಒಂದೇ ರಿಯಲ್. ನನ್ನ ಫ್ರೆಂಡ್ ಅಂತೂ ಫುಲ್ ಹ್ಯಾಪಿ. ಫಸ್ಟ್ ಟೈಮ್ ಅವ್ರು ಬ್ಯಾಂಗ್ಳೂರ್ ಬಂದೇ ಇಲ್ಲ ಅಂತೆ. ಫಸ್ಟ್ ಟೈಮ್ ಕರ್ಕೊಂಬಂದೆ, ಅವ್ರನ್ನ ವಿಡಿಯೋ ಮಾಡಿಲ್ಲ, ಬೇಡ ಅಂತ ಹೇಳಿದ್ರು, ಹಂಗಾಗಿ ಮಾಡಲಿಲ್ಲ ಅವಳಿಗೆ. ಅವ್ರಿಗೆ ಇಷ್ಟ ಆಗಲ್ಲಂತೆ ಕ್ಯಾಮ್ರಾ ಮುಂದೆ, ಸೊ ಹಂಗಾಗಿ ಮಾಡಲಿಲ್ಲ. ಫಿಶಸ್ ಎಲ್ಲ ಚೆನ್ನಾಗಿತ್ತು. ಇಲ್ಲೊಂದು ಶಾರ್ಕ್ ಬಂದುಬಿಟ್ಟಿದೆ ನೋಡಿ. ಇಲ್ಲಿ ನೋಡಿ ಗಾಯ್ಸ್, ಎಷ್ಟು ಚಿಕ್ಕದು. ಅಲ್ಲಿ ನೋಡಿ ಅಕ್ವಾರಿಯಂ ಪ್ಯಾರಡೈಸ್ ಅಂತ ಬರೆದಿದ್ರು. ತುಂಬಾ ಚಿಕ್ಕ ಫಿಶಸ್ ಕೂಡ ಇದೆ. ಎಷ್ಟು ಚಿಕ್ಕದು ನೋಡಿ, ಇದೆಷ್ಟು ಚಿಕ್ಕದಾಗಿತ್ತು ಎಷ್ಟು ಗೊತ್ತಾ? ಚಿಕ್ಕದಾಗಿತ್ತು ಅಂದರೆ ಅಷ್ಟು ಚಿಕ್ಕದಾಗಿತ್ತು. ಬ್ಲೂ ಕಲರ್ ಇದು ಒಂಥರ. ಈ ಫಿಶಸ್ಸು ಬೇರೆ ಫಿಶಸ್ ಮೌತ್ ಒಳಗಡೆ ಹೋಗ್ಬಿಟ್ಟು ಅಲ್ಲಲ್ಲಿರೋ ಗಲೀಜೆಲ್ಲ ತೆಗಿಯುತ್ತೆ. ಶಾರ್ಕ್ಸ್ ಎಲ್ಲ ಸಮುದ್ರದಲ್ಲೆಲ್ಲ ಇವನ್ನ ಬಾಯೊಳಗೆ ಹಾಕ್ಕೊತವೆ ನೋಡಿ. ಇಲ್ಲಿ ಮರ್ಮೇಡ್ ಶೋನು ಇತ್ತು, ಅದು ಲಾಸ್ಟಲ್ಲಿ ಇತ್ತು. ಅದು ನೋಡಿಸ್ತೀವಿ ಅದು ನಿಮಗೂ. ನಾವು 12ಗೆ ಹೋದ್ವಿ, 1 o'clockಗೇನೋ ಆ ಶೋ ಇತ್ತು. 1 to 1:30ವರೆಗೂ ಇತ್ತು. ಅದನ್ನು ನೋಡಿದ್ವಿ, ಲಾಸ್ಟಲ್ಲಿದೆ ಅದು ಕೂಡ ವಿಡಿಯೋ. ನಾವು ಈ ಗ್ಲಾಸಿಂದ ಬೇರೆ ಗ್ಲಾಸಲ್ಲಿರೋ ಜನ ನೋಡ್ಬೋದು, ಹಂಗಿತ್ತು. ಟ್ರಾನ್ಸ್ಪರೆಂಟ್ ಆಗಿತ್ತು ಫುಲ್ಲು. ಫಿಶಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಒಂದೊಂದು ಫಿಶಸ್ ಲೈನೆಲ್ಲ ಫಾಲೋ ಮಾಡ್ತಿದ್ವು, ಲೈನಾಗಿ ಹೋಗೋವು, ಲೈನಾಗಿ ಬರೋವು. ಬ್ಯೂಟಿ ಮಾತ್ರ ಹೇಳಲೇಬೇಡ ನೀವು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡಿ ಈ ಫಿಶಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇನ್ನು ಜೆಲ್ಲಿ ಫಿಶಸ್ಸು ಮತ್ತು ಎಲ್ಲ ಫಿಶಸ್ಸು ಇದ್ವು. ಇಲ್ಲಿ ನೋಡಿ ಇವೆ ಎಷ್ಟೆಷ್ಟು ಉದ್ದ ಇದ್ದಾವೆ ಅಂತ. ಕ್ಯಾಮ್ರಲ್ಲಿ ಹಂಗೆ ಕಾಣಿಸ್ತಾ ಇಲ್ಲ ಉದ್ದ, ಬಟ್ ತುಂಬ ಉದ್ದ ಇದೆ. ಇಲ್ಲಿ ನೋಡಿ ಕೆಳಗಡೆ ಇದು ಈ ಫಿಶ್ ಇತ್ತು, ಪಿಂಕ್ ಕಲರ್ದಿತ್ತು, ಜಾಸ್ತಿ ಇದ್ವು ಈ ಥರ ಫಿಶಸ್ಸು. ಅದ್ರ ಹೆಸರೇ ಹಾಕಿಲ್ಲ ಅವರು. ತುಂಬ ಚೆನ್ನಾಗಿತ್ತು ಗಾಯ್ಸ್, ನೀವು ಒಂದ್ಸತಿ ಹೋಗ್ಬೋದು. ಕಲರ್ ಫಿಶ್, ಒಂದಕ್ಕಿಂತ ಒಂದು ಚೆನ್ನಾಗಿರೋದು. ಇಲ್ಲಿ ನೋಡಿ ಬಂದ್ಲು ಇವಳು, ಹೋಗೋದು ಬರೋದು, ಅಲ್ಲಿ ನೋಡೋದು, ಇಲ್ಲಿ ಬರೋದು, ಇಲ್ಲಿ ಮುಟ್ಟೋದು, ಇದೇ ಆಯಿತು ಇವಳು ಕೆಲಸ. ನೋಡಿ ಫಿಶಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ನಮ್ಮಮ್ಮ ಅಂತೂ ಇದರಲ್ಲಿ ಫೋಟೋ ತೆಗೆಸ್ಕೊಂಡಿದ್ದು ಗಾಯ್ಸ್. ನೋಡಿ ಇದು ಮೋಲಿ ಫಿಶ್ ಅಂತ, ಮೋಲಿ ಫಿಶ್ಶು ಏನೋ ಹಾಕಿದ್ರು, ಏನೋ ಕ್ಲಾ ಫಿಶಸ್ಸು ನೋಡಿ. ನಮ್ಮಮ್ಮ ಫೋಟೋ ತೆಗೆಸ್ಕೊಂಡಿದ್ದು. ಆದರೆ ಇವ್ರು ಸರಿಯಾಗಿ ತೆಗ್ದಿಲ್ಲ ಫೋಟೋ. ನಾನು ತೆಗ್ದಿದ್ದೆ, ಫೋಟೋನು ತೆಗೆದೆ, ವಿಡಿಯೋ ಮಾಡಿದ್ದೆ. ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ. ಎರಡಲ್ಲ ಗಾಯ್ಸ್, ಒಂದೇ ಇದ್ದಿದ್ದು. ಮೇಲೆಗಡೆಯಿಂದ ಕಾಣಿಸೋದೊಂದು, ಕೆಳಗಡೆಯಿಂದ ಒಂದಷ್ಟೇ. ನಾನು ಎರಡು ಅಂದ್ಕೊಂಡು ಕನ್ಫ್ಯೂಷನ್ ಆಯಿತು. ನೋಡಿ ಗಾಯ್ಸ್, ಫಿಶಸ್ ಅಂತೂ ಎಷ್ಟು ಬ್ಯೂಟಿ ಇದೆ ಅಂದರೆ ನಾವು ಸಾಕೋಬೇಕಂತ ಆಸೆ ಗಾಯ್ಸ್, ನಮ್ಮ ಮನೇಲಿ ಸಾಕೋಕ್ಕಾಗಲ್ಲ. ಇಲ್ಲಂತೂ ನೋಡಲೇಬೇಡ್ರಿ, ಹೆಂಗಿದಾವೆ ನೋಡ್ರಿ ಅಲ್ಲಿ ಫಿಶಸ್ಸು ನೋಡಿ. ಅದು ಫಿಶ್ ಎಲ್ಲ, ಅದು ಹೆಸರು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದಂತೂ ಅಸಹ್ಯವಾಗಿತ್ತು ಗಾಯ್ಸ್.
ಒಂಥರ ಕಾಲು ಇಷ್ಟಿಷ್ಟು ಉದ್ದ, ಅದು ಚೈನಾ ಅಲ್ಲೆಲ್ಲ ತಿಂತಾರೆ ಯಪ್ಪ ವ್ಯಾಕ್. ನಮ್ಮ ಅಮ್ಮಗೆ ಅಲ್ಲಿದೆ ಫಿಶ್ ಅಂದರೆ ನೋಡಿಸ್ತಾನೆ ಇಲ್ಲ ಗಾಯ್ಸ್, ಕಾಣಿಸ್ತಾನೆ ಎಲ್ಲಿ 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 ಅಂತ ಅದು ಒಂಥರ ಇದೆ, ಒಳ್ಳೆ ಕಟ್ಟಿಗೆ ಥರ. ನನಗೆ ಗೊತ್ತಾಗ್ತಾನೆ ಇಲ್ಲ, ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ನೋಡಿ ಗಾಯ್ಸ್, ಸೇಮ್ ನೋಡಿ ಇಲ್ಲಿ ಇಲ್ಲಿದೆ ಆಕ್ಟೋಪಸಸ್ ಎಲ್ಲ ಇತ್ತು, ನಮ್ಮ ಅಮ್ಮಂಗೆ ಕಾಣಿಸಿಲ್ಲ ಅಷ್ಟೆ. ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ, ನೋಡಿಸ್ತಿರ್ತೀನಿ ನಾನು. ಇಲ್ಲಿ 2 ಇದ್ದಾವೆ. ಇದು ನೋಡಿ ಒಂಥರ ಬಾಲ್ ಥರ, ಎಷ್ಟು ಚೆನ್ನಾಗಿದೆ. ಚುಚ್ಚುತ್ತಂತೆ ಗಾಯ್ಸ್, ಅದು ಮುಳ್ಳು ಥರ ಥರ ಫಿಶ್ ಅಂತೆ ಅದು. ಅಯ್ಯಪ್ಪ, ಅದ್ರ ಮುಳ್ಳುಗಳು ಎಲ್ಲ ನೋಡಬೇಕು. ಉದ್ರೋಗಿತ್ತು ಕೆಲವೊಂದು. ಹಾಂ, ನೆಕ್ಸ್ಟ್ ಈ ಫಿಶ್ ಯಾವುದು ನೋಡಿ ಗಾಯ್ಸ್, ಹೆಂಗಿದೆ ಇಲ್ಲಿ ನೋಡಿ. ಇದು ಮೂತಿ ನೋಡ್ರಿ ಅದರದ್ದು. ತಿರ್ಗಾ ನಮ್ಮಮ್ಮ ಟನಲ್ ಒಳಗಡೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿತ್ತು ಗೈಸ್. ಎಷ್ಟು ಜನ ಅಂದರೆ ಅದು ಏನಾದರೂ ಲೀಕ್ ಆಗೋದ್ರೆ ನಮ್ಮ ಕತೆ ಹೇಳಿ ಗೈಸ್. ಫಿಶಸ್ ಎಲ್ಲ ಸತ್ತೋಗುತ್ತೆ, ಅಷ್ಟು ಫಿಶಸ್ಸು. ನಾವೇನೋ ಬಿಡಿ, ನಾವು ನೀರಲ್ಲಿ ಹೋಗ್ಬೋದು, ಆಚೆನೇ ಇರ್ಬೋದು. ಟ್ರಾನ್ಸ್ಪರೆಂಟ್ ನೋಡಿ, ಮರ್ಮೇಡ್ ಶೋ ನೋಡೋಕ್ಕೆ ಅವರೆಲ್ಲ ಕೂತಿರೋದು, ನಾವಿನ್ನು ಒಳಗಡೆನೇ ಇದ್ದೀವಿ ಗಾಯ್ಸ್. ತಾತಂದ್ರಂತೂ ಫುಲ್ಲು ಶಾಕು. ನೋಡಿ ಎಷ್ಟು ಚೆನ್ನಾಗಿ ಲೈನ್ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾವೆ ಬರ್ತಿದ್ದಾವೆ ಗೊತ್ತಾ ಗಾಯ್ಸ್. ಇವಳು ಮಾಡಲ್ಲ ಲೈನ್ ಫಾಲೋ, ಆ ಫಿಶ್ ಮಾಡ್ತಾ ಇದ್ದೆ ನೋಡಿ. ಮರ್ಮೆಟ್ಸ್ ಬಂತು ನೋಡಿ, ಇದು ಮಾತ್ರ ಆಸಮ್ ಆಗಿತ್ತು. ಗುಡ್ ಎಕ್ಸ್ಪೀರಿಯನ್ಸ್ ಇದು. ನೋಡಿ ಅವರು ಅಲ್ಲಿ ಅಷ್ಟು ಡೀಪು ಉಸಿರು ತಡ್ಕೊಂಡು ನಕ್ಕೊಂಡು ಎಲ್ಲ ಮಾಡೋದೆಲ್ಲ ಎಷ್ಟು ಕಷ್ಟ ನೋಡಿ ಗಾಯ್ಸ್. ನೋಡಿ ಹಾರ್ಟ್ ಎಲ್ಲ ತೆಗಿತಾರೆ. ಇದು ಮಾತ್ರ ಸೂಪರಾಗಿತ್ತು. ಉಸಿರು ತಗೊಳಕ್ಕೆ ಮೇಲೆ ಹೋಗ್ತಾರೆ, ತಿರ್ಗಾ ಕೆಳಗಡೆ ಬರ್ತಾರೆ. ಜಾಸ್ತಿ ಶೋ ಮಾಡಿದ್ದಂದರೆ ನಾವು ಕೂತ್ಕೊಂಡಿರೋ ಹತ್ರನೇ. ಅದು ನಾವು ಲೇಟಾಗಿ ಬಂದು ಹಿಂದೆ ಕೂತ್ಕೊಂಡಿದ್ವಿ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅದು 1 o'clock ಅಷ್ಟರಲ್ಲಿ ಅಲ್ಲಿದ್ದರೆ ಮಾತ್ರ ಈ ಶೋ ಇರುತ್ತೆ, 1 to 1:20ವರೆಗೂ. ಮತ್ತು ಈವ್ನಿಂಗ್ 4ಗಂತೆ ಮತ್ತೆ ಸ್ಟಾರ್ಟ್ ಆಗೋದು. ಇದೇ ಲಾಸ್ಟ್ ಕ್ಲಾಸು. ಫ್ರೀಯಾಗಿ ನಮಗೆ ಮಾತ್ರ ಮರ್ಮೇಡ್ ಶೋ ಇದರಿಂದನೇ, ಅಕ್ವೇರಿಯಂ ಪ್ಯಾರಡೈಸಿಂದನೇ ಫ್ರೀಯಾಗಿರುತ್ತಂತೆ. ಇದು ಲಾಸ್ಟ್ ಕ್ಲಾಸು. ಇನ್ನು ನೆಕ್ಸ್ಟ್ ಟೈಮ್ಗೆಲ್ಲ ದುಡ್ಡು ಪೇ ಮಾಡಬೇಕು ನೀವು. ಏನಿಲ್ಲ, ಎಲ್ಲ ಇನ್ಕ್ಲೂಡಿಂಗ್. ಏನಿಲ್ಲ ನೋಡಿ, ಅಜ್ಜಿ ಹೆಂಗೆ ನೋಡ್ತಿದ್ದಾರೆ. ಖುಷಿ ಅವರಿಗೆ, ಏನಿದು ಹಿಂಗೆ ಅಂತ. ಇಲ್ಲಿ ನೋಡಿ, ಇವರಿಬ್ಬರು ಬರ್ತಾರೆ ಇವಾಗ. ಟನಲ್ ಮಾತ್ರ ತುಂಬ ಕ್ಲೀನಾಗಿತ್ತು. ಒಳ್ಳೆ ಸರ್ಕಸ್ಸಲ್ಲಿ ಮಾಡ್ತಾರಲ್ಲ ಆ ಥರ ಎಲ್ಲ ವಾಟರ್ ಒಳಗಡೆ ಕೂಡ ಮಾಡ್ತಿದ್ರು ಅವರು. ಕೈ ಹಿಡ್ಕೊಂಡು ಈ ಕಡೆ ಹೋಗೋದು, ಆ ಕಡೆ ಬರೋದು. ಆ ಡ್ರೆಸ್ ಎಷ್ಟು ವೆಯ್ಟ್ ಇರಬೇಡ ಹೇಳಿ ಗಾಯ್ಸ್. ಹಿಂಗೆಲ್ಲ ಬ್ಲ್ಯಾಕ್ ಫ್ಲಿಪ್ ಎಲ್ಲ ಹೊಡಿಯೋರು, ಬ್ಯಾಕ್ ಫ್ಲಿಪ್ಪು ಎಲ್ಲ ನೋಡಿ. ಹಾಡು ತೆಗಿಯೋಕ್ಕೋದ್ರು, ಒಂದು ಮೇಲೆ ಬಂತು, ಒಂದು ಕೆಳಗಡೆ ಬಂತು. ಆದರೂ ಅವ್ರ ಕಷ್ಟಕ್ಕೊಂದು ಕ್ಲಾಪ್ಸ್ ಕೊಡಬೇಕು ಗಾಯ್ಸ್. ಮೇಲೆ ಹೋದರು, ಮತ್ತು ಆ ಕಡೆ ಇವಾಗ ಇಲ್ಲಿ ಆಯಿತು, ಮತ್ತು ನೆಕ್ಸ್ಟ್ ಇದಕ್ಕೆ ಹೋದರು. ಓಕೆ, ಗಾಯ್ಸ್, ಬಾಯ್. ನಾವು ತಿರ್ಗಾ ಟನಲ್ ಒಳಗಡೆ ಬಂದುಬಿಟ್ವಿ. ಅವ್ರು ನೋ ಎಂಟ್ರಿ ಅಂದ್ರೂ ನಾವು ಹೋಗ್ಬಿಟ್ಟು
ತಿರ್ಗಾ ಆಚೆ ಬಂದುಬಿಟ್ವಿ. ಓಕೆ, ಬಾಯ್ ಗಾಯ್ಸ್. ನೀವು ಒಂದ್ಸತಿ ಅಕ್ವೇರಿಯಂ ಪ್ಯಾರಡೈಸ್ಗೆ ವಿಸಿಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್. ಫೈನಲಿ ಇದು ಮುಗಿಸ್ಕೊಂಡು ಹೊರಟ್ವಿ. ಮತ್ತೆ ಇವಳು ಫನ್ವಾರ್ಡ್ಗೆ ಹೋಗೋಣ ಅಂದ್ಲು, ಆಗಲಿಲ್ಲ. ಬಾಯ್.